ಹಲೋ ನಮಸ್ತೆ, ಜೀವಿತಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ. ಆ ಲಾಗ್ ಸ್ವಲ್ಪ ಲೇಟಾಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಯಿತು ಊರಿಂದ ಬಂದಮೇಲೆ. ಹಾಗೆ ಊರಿಂದ ಬಂದಮೇಲೆ ನಾನು ಇದನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಅಮ್ಮ ಮನೆಯಲ್ಲಿ ಶನಿ ಮಹಾತ್ಮೆ ಪೂಜೆ ಇತ್ತು. ಹಾಗೆ ಒಂದು ಫಂಕ್ಷನ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಒಂದು ವಾರ ರಜಾ ಹಾಕ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ರಜಾ ಹಸ್ಬೆಂಡ್ ಹಾಕಿದ್ದಾರೆ. ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಮನೆಯಿಂದ ಕ್ಯಾಬ್ ಮಾಡಿಕೊಂಡು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಹೋಗ್ತೀವಿ. ನಾವು ಬೇಗನೆ ಹೋಗ್ಬಿಡ್ತೀವಿ ಅಂದ್ಕೊಂಡ್ವಿ. 9 ಗಂಟೆ 9:30 ಅಷ್ಟರಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಬೆಂಗಳೂರಲ್ಲೇ 4-5 ಅವರು ನಾವು ಹಾಗೆ ಹೋಗ್ಬಿಡ್ತು. ಬೆಂಗಳೂರು ಹೊರಗಡೆ ಹೋಗೋದಕ್ಕೆ 4-5 ಅವರ್ ಆಗೋಗ್ಬಿಡ್ತು. ಅಷ್ಟು ಲೇಟ್ ಆಗೋಯ್ತು. ವೆಯ್ಟ್ ಕೂತು ಸಾಕಾಗೋಗ್ಬಿಡ್ತು. ಸಖತ್ತು ಟ್ರಾಫಿಕ್ ಇತ್ತು. ಅದರಲ್ಲೂ ಟಿನ್ ಫ್ಯಾಕ್ಟ್ರಿ ಅಲ್ಲಿಂದ ಹೋಗೋ ಅಷ್ಟರಂತೂ ಅಲ್ಲೆಲ್ಲ ತುಂಬಾ ಟ್ರಾಫಿಕ್ ಇತ್ತು. ಇನ್ನು ಅಲ್ಲಿಂದ ಹೋಗಿ ಬಸ್ ಹತ್ಕೊಂಡು ಇನ್ನು ನೆಲಮಂಗಲ ಬಿಡೋ ಅಷ್ಟರಲ್ಲೇ 9 ಗಂಟೆ ಆಗೋಯ್ತು. ಬೆಂಗಳೂರು ಬಿಡೋ ಅಷ್ಟರಲ್ಲಿ ಅಷ್ಟು ಲೇಟ್ ಆಗಿತ್ತು. ಮತ್ತು ಇನ್ನೂ ಹಶ್ವಾಯಿತು. ನಾನು ಮನೆಯಿಂದನೇ ಬಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ಊಟಕ್ಕೆ, ಚಪಾತಿ ಮತ್ತು ಮೊಸರನ್ನ ಎಲ್ಲ ತೊಗೊಂಡೋಗಿದ್ದೆ. ಮತ್ತು ಹಶ್ವಾಗಿಬಿಟ್ರೆ ಏನು ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಬಸ್ ಕೂಡ ನಾವು ಮೆಜೆಸ್ಟಿಕ್ಕಿಗೆ ಬಂದ ತಕ್ಷಣ ಡೈರೆಕ್ಟ್ ಬಸ್ ಸಿಕ್ತು, ನಾನ್ ಸ್ಟಾಪ್ ಗಾಡಿ. ಹಾಗಾಗಿ ಏನು ತೊಗೊಳಕ್ಕೂ ಕೂಡ ಆಗಲಿಲ್ಲ. ನಾನೇ ಊಟ ತೊಗೊಂಬಂದಿದ್ನಲ್ಲ, ಎಲ್ಲ ಅದನ್ನೇ ತಿಂದ್ಕೊಂಡ್ವಿ. ಇನ್ನು ತಿಂದ್ಬಿಟ್ಟು ಫ್ರೀಯಾಗಿತ್ತು, ಬಸ್ ರಶ್ ಇರಲಿಲ್ಲ. ಆರಾಮಾಗೆ ಮಕ್ಕಳಿಗೂ ಸೀಟ್ ಸಿಕ್ಬಿಟ್ಟಿತ್ತು. ಆರಾಮಾಗೆ ಮಲ್ಕೊಂಡು ಹೋದ್ವಿ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಪ್ಪಾಜಿ ಬಂದು ವೆಯ್ಟ್ ಮಾಡ್ತಾ ಇತ್ತು ಹಿರಿಯೂರಲ್ಲಿ. ಇನ್ನು ನಾವು ಹಿರಿಯೂರಿಗೆ ಹೋಗೋ ಅಷ್ಟರಲ್ಲಿ 11:30 ಏನೋ ಆಗೋಗಿತ್ತು ಟೈಮು. ಅಪ್ಪಾಜಿ ಬಂದು ನಾವು ಹಿರಿಯೂರಿಗೆ ಹೋಗೋ ಅಷ್ಟರಲ್ಲಿ 11:30 ಏನಾಗಿತ್ತು. ಅಪ್ಪಾಜಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಊರಿಗೆ ಹೊರಟ್ವಿ ನಾವು. ಊರಿಗೆ ಹೋಗಿ ಇನ್ನು ಮನೆಗೆ ಹೋಗಿ ಊಟ ಮಾಡಿ ನಾವು ಮಲ್ಕೊಂಡ್ಬಿಟ್ವಿ. ಮತ್ತು ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು. ಇನ್ನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಅದೇ ಫಂಕ್ಷನಿಗೆ ಹೋಗಬೇಕು. 9 ಗಂಟೆಗೆ ಫಂಕ್ಷನ್ ಇದ್ದಿದ್ದ ಕಾರಣ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವರು ರೆಡಿ ಮಾಡಿ ಹೊರಗಡೆ ಆಟಾಡ್ಕೊತಾ ಇದ್ರು. ಇನ್ನು ನಾನು ಒಳಗಡೆ ರೆಡಿ ಆಗ್ತಾ ಇದ್ದೆ. ರೆಡಿಯಾಗಿ ಟಿಫನ್ ಮಾಡಿಕೊಂಡು ಇವಾಗ ನಾವು ಹೊರಡ್ತೀವಿ. ಈಗ ನಾನೆಲ್ಲ ರೆಡಿ ಆಗಿದ್ದೀನಿ ಆಲ್ರೆಡಿ. ಇನ್ನು ಟಿಫನ್ ಮಾಡಿ ಬಿಡಬೇಕು. ಇವಾಗ ಮನೆಯಿಂದ ಬಿಟ್ವಿ. ಮಳೆ ಬಂದಿದ್ದ ಕಾರಣ ವಾತಾವರಣ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಬಿಸಿಲು ಕೂಡ ಇರ್ಲಿಲ್ಲ. ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಬೆಂಗಳೂರು ತರ ಟ್ರಾಫಿಕ್ ಇರಲ್ಲ, ಆಮೇಲೆ ಪೊಲ್ಯೂಷನ್ ಇರಲ್ಲ. ಇಲ್ಲಿ ಬಂದ್ರೆ ತುಂಬಾನೇ ಖುಷಿ ಅನಿಸುತ್ತೆ ವಾತಾವರಣ ಎಲ್ಲ ನೋಡಿದ್ರೆ. ಆರಾಮಾಗಿ ನಾವು ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಫ್ರೀಯಾಗಿ ಗಾಡಿ ಓಡಿಸ್ಬೋದು. ಇನ್ನು ರೀಚ್ ಆದ್ವಿ. ರೀಚ್ ಎಲ್ಲ ಆದಮೇಲೆ ಟಿಫನ್ ಇತ್ತು. ಟಿಫನ್ ಎಲ್ಲ ಮಾಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಆದ್ವಿ. ಫಂಕ್ಷನಿಗೆ ಹೋದಾಗ ಅಲ್ಲಿ ಈ ಗಗನ ಅವರು ಇದ್ದಾರಲ್ಲ, ಅದು ಜೀ ಕನ್ನಡದಲ್ಲಿ ಬರ್ತಾರಲ್ಲ, ಆ ಗಗನ ಅವರ ರಿಲೇಷನ್ ಸಿಕ್ಕಿದ್ರು. ಅಂದರೆ ಅವ್ರ ಅಣ್ಣನ ಹೆಂಡ್ತಿ ಮತ್ತು ಅವ್ರ ಅಣ್ಣನ ಹೆಂಡ್ತಿ ಅವ್ರ ಅಮ್ಮ ಅವರೆಲ್ಲ ಸಿಕ್ಕಿದ್ರು. ಇದು ಪಾಪು, ಅದೇ ರವಿಚಂದ್ರನ್ ಅವರು ನಾಮಕರಣ ಮಾಡಿದ್ರಲ್ಲ, ಅವರು ಎಲ್ಲ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಅವ್ರನ್ನೆಲ್ಲ ಮಾತಾಡಿಸಿದ್ವಿ. ಅವನ್ನೆಲ್ಲ ಮಾತಾಡಿಸಿದ್ದೆಲ್ಲ ಆದಮೇಲೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನಾವು ಊರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಇನ್ನು ಮಕ್ಕಳು ಅಂತೂ ಅಲ್ಲಿ ಕುರಿ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಬಿಟ್ಟು ಅವರು ಫೋಟೋ ತೆಗೆಸ್ಕೊತಾ ಇದ್ರು. ಆ ಕುರಿನೆಲ್ಲ ಬಿಟ್ಬಿಟ್ಟು ಅವರು ಕುರಿ ಜೊತೆಗೆ ಆಟಾಡ್ತಾ ಇದ್ರು. ಅದು ಫಂಕ್ಷನ್ ಹತ್ರ ಹೋಗಿರೋ ಹತ್ರ. ಇನ್ನು ಅದನ್ನೆಲ್ಲ ನೋಡಿ ವಾಪಸ್ ಊರಿಗೆ ಹೊರಟ್ವಿ. ಇನ್ನು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.